ಶ್ರೀ ಗುರುಭ್ಯೋ ನಮಃ. ಗ್ರಹಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ ತಿಂಗಳ ಗ್ರಹಚಾರ ತುಲಾರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ತಂದುಕೊಡುತ್ತವೆ ಅಂತ ನೋಡೋಣ. ತುಲಾರಾಶಿಯವರಿಗೆ 8ರಲ್ಲಿ ವಕ್ರಿಗುರು, 10ರಲ್ಲಿ ವಕ್ರಿಕುಜ, 12ರಲ್ಲಿ ಕೇತು ಸಂಚಾರ ಇದೆ, 2ರಲ್ಲಿ ಬುಧಾದಿತ್ಯರು ಇದ್ದರೂ 3ರಲ್ಲಿರುವ ಶುಕ್ರರು 2ನೇ ತಾರೀಕಿನಿಂದ 4ರಲ್ಲಿ ಸಂಚರಿಸ್ತಾರೆ. 5ನೇ ಮನೆಯಲ್ಲಿ ಶನಿ ಭಗವಾನರು, 6ರಲ್ಲಿ ರಾಹು ಮಹಾರಾಜರಿದ್ದಾರೆ. 16ನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿಯೇ ಸಂಚಾರ ಮಾಡ್ತಾರೆ. ಡಿಸೆಂಬರ್ ಮಾಸ ನಿಮಗೆ ಅನುಕೂಲಕರವಾಗಿರಲಿದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಿ ಮುಗಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಈ ಸಮಯವನ್ನು ನಿಮಗೆ ಚೆನ್ನಾಗೇ ಇದೆ. ಆದರೆ ಹೊಸ ವರ್ಷದಲ್ಲಿ ಸಾಕಷ್ಟು ನಿಮಗೆ ಪ್ರಯೋಜನಗಳು ಸಿಗುತ್ತವೆ. ಆರ್ಥಿಕ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಇನ್ನು ಕುಟುಂಬ ಜೀವನ ಕೂಡ ಸುಖಮಯವಾಗಿರುತ್ತೆ. ನಿಮ್ಮ ಹಾಗೂ ನಿಮ್ಮ ಬಹಳ ಸಂಗಾತಿಯ ನಡುವಿನ ಬಾಂಧವ್ಯ ಚೆನ್ನಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ದೈಹಿಕವಾಗಿ ಹಲವು ತೊಂದರೆಗಳಿವೆ. ಹಿರಿಯರ ಅನಾರೋಗ್ಯದಿಂದ ಮನಸ್ಸಿಗೆ ನೋವು ಮತ್ತು ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತವೆ. ಸಂಕಷ್ಟಗಳ ನಿವಾರಣೆಗೆ ಪ್ರತಿದಿನ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನು ಹೇಳಿಕೊಳ್ಳಿ. ಶುಭವಾಗಲಿ.